ಸೊ ಈ ಒಂದು ಎಂಡನ್ನ ಇಲ್ಲಿ ಫಿಟ್ ಮಾಡಬೇಕಾಗುತ್ತೆ. ಎಕ್ಸ್ಟೆಂಡರ್ ಹಾಕಿರೋದ್ರಿಂದ ಇನ್ನೂ ಸಖತ್ತು ಪ್ರೆಷರ್ ಇದೆ, ನೋಡ್ತಿರ್ಬೋದು ನೀವು. ನೋಡಿ ನೋಡಿದ್ರಲ್ಲ ಹೇಗಿತ್ತು ಅಂತ. ಪ್ರಾಡಕ್ಟ್ ಹೆಸರು ಅಗಾರೋ ಪ್ರೆಷರ್ ವಾಟರ್ ವಾಷರ್. ಹಾಯ್ ಎಲ್ರು, ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಟೇಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಬೇಸಿಕಲಿ ಈಗ ನಿಮ್ಮ ವೆಹಿಕಲ್ ವಾಶ್ ಮಾಡೋದಕ್ಕೆ ಎಷ್ಟು ಎಕ್ಸ್ಪೆನ್ಸ್ ಮಾಡ್ತಿರ್ತೀರಾ ಪರ್ ಮಂತ್ ಇಲ್ಲ 2 ಮಂತ್ಸ್ಗೆ ಒಂದ್ಸರಿ ವಾಶ್ ಮಾಡಿಸ್ತಾನೆ ಇರ್ತಾರೆ, ಬೈಕ್ ಆಗಲಿ ಕಾರ್ ಆಗಲಿ. ಸೊ ಈಗ ಬೆಂಗಳೂರಲ್ಲಿ ಮಿನಿಮಲ್ ಚಾರ್ಜಸ್ಸೇ ನೀವು ಜಸ್ಟ್ ವಾಶ್ ಮಾಡಿಸ್ತೀರ ಅಂತಂದ್ರೂ ಬೈಕ್ಗೆ ಒಂದು 150 ರುಪೀಸ್ ಇರುತ್ತೆ, ಆ್ಯಂಡ್ ಕಾರ್ಗೆ 400 500 600, ಇನ್ನು ಈವನ್ ಸೆಂಟ್ರಲ್ ಸಿಟಿ ಲಿಮಿಟ್ಸಲ್ಲಿ ಒಂದು 600-650ವರೆಗೂ ಇದೆ. ಸೊ ಅದೊಂದು ಆ ರೀಸನ್ಗೋಸ್ಕರನೇ ಈಗ ಮಾರ್ಕೆಟಲ್ಲಿ ಪ್ರೆಷರ್ ವಾಷರ್ಗಳು ಫೇಮಸ್ ಬರ್ತಿದ್ದಾವೆ ಮಾರ್ಕೆಟ್ಗೆ. ಸೊ ನಾನು ಇದೇ ರೀತಿ ಈ ಒಂದು ಕಾರಣಕ್ಕೆ, ಬಿಕಾಸ್ ನಾನು ಒಂದು 500, ನಮ್ಮ ಏರಿಯಾದಲ್ಲೂ ಒಂದು 450-500 ರುಪೀಸ್ ಸಿಗ್ತಿತ್ತು ಕಾರ್ ವಾಶ್ಗೆ. ಸೊ ಅಟ್ಲೀಸ್ಟ್ ನೀವು ಪರ್ ಮಂತ್ ಒಂದು ವಾಶ್ ಅಂತಂದ್ರೂ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5,000-6,000 ರೂಪಾಯಿ ಖರ್ಚಾಗೇ ಆಗುತ್ತೆ. ಅದ್ರ ಬದಲು ನಾವೇ ಒಂದು 4,000 ರುಪೀಸ್ 5,000 ರುಪೀಸ್ ರೇಂಜಲ್ಲಿ ಒಂದು ಪ್ರೆಷರ್ ವಾಷರ್ನ ತರಿಸ್ಕೊಂಡು ನಾವೇ ವಾಶ್ ಮಾಡ್ಕೋಬೋದಲ್ಲ. ನಮಗೂ ಫಿಸಿಕಲ್ ಆಗಿ ಎಕ್ಸಸೈಸ್ ಆದಂಗೆ ಆಗುತ್ತೆ, ಆ್ಯಂಡ್ ನಮ್ಮ ವೆಹಿಕಲ್ನ ನಾವು ವಾಶ್ ಮಾಡೋದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಆ ರೀಸನ್ಗೆ ನಾನಿವತ್ತು ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ, ಅಗಾರೋ ಹೈ ಪ್ರೆಷರ್ ವಾಷರ್ ಅಂತ. ಸೊ ಇದೇ ಪ್ರಾಡಕ್ಟ್ ಅದು 1800 ವ್ಯಾಟ್ಸ್ದು. ಸೊ ಹೇಗಿದೆ ಪ್ರಾಡಕ್ಟು ಓಪನ್ ಮಾಡಿ ನೋಡಬೇಕು. ಅನ್ಬಾಕ್ಸಿಂಗ್ಗೆ ಈ ಶೂಟ್ ಮಾಡ್ತಿದ್ದೀನಿ. ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಒಳಗಡೆ ಅಂದರೆ ನಾನು ಇನ್ಫ್ಯಾಕ್ಟ್ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಆರ್ಡರ್ ಮಾಡೋದಕ್ಕೆ ಮುಂಚೆ. ಸೊ ಈಗ ವಿಡಿಯೋದಲ್ಲಿ ನಿಮಗೆ ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ, ಇನ್ಲೆಟ್ ಪೈಪ್ ಎಷ್ಟು ಲೆಂತ್ ಕೊಟ್ಟಿದ್ದಾರೆ, ಇದೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಹಾಗೆ ಯೂಸೇಜ್ ಹೇಗೆ ಯೂಸ್ ಮಾಡಬೇಕು ಅಂತ ಇನ್ಸ್ಟಾಲ್ ಮಾಡಿ ನಮ್ಮದು ಬೈಕ್ ನಿಲ್ಲಿಸಿದ್ದೀನಿ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು ವಾಶ್ ಮಾಡಿ. ಅದು ವಾಶ್ ಮಾಡಿ ಕೂಡ ನಿಮಗೆ ಪ್ರಾಕ್ಟಿಕಲಾಗಿ ನೋಡಿಸ್ತೀನಿ. ಸೊ ಈಗ ಅನ್ಬಾಕ್ಸ್ ಮಾಡೋಣ ಪಟ್ಟ ಅಂತ ಬನ್ನಿ. ಇದರೊಳಗಡೆ ಇನ್ನೊಂದು ಪ್ಯಾಕೇಜ್ ಕೊಟ್ಟಿದ್ದಾರೆ ಸೇಫ್ಟಿಗೆ, ಮಿಷನರಿ ಅಲ್ವಾ ಅದಕ್ಕೆ. ಹೋಸ್ ಕೊಟ್ಟಿದ್ದಾರೆ. ಇದು ಔಟ್ಲೆಟ್ ಹೋಸ್. ಇದು ಎಷ್ಟಿದೆ ಲೆಂತ್ ಗೊತ್ತಿಲ್ಲ, ಅರೌಂಡ್ 5 ಮೀಟರ್ಸ್ ಇರಬೇಕು ಅನ್ಕೊತೀನಿ ಮಿನಿಮಮ್ಮು. ಇದು ಇನ್ಲೆಟ್ ಹೋಸು. ಓಕೆ, ವಾಷಿಂಗ್ ಗನ್ ಇದು ವಾಷರು. ಇದು ಫೋಮ್ಗೆ ಸೋಪ್ ವಾಟರ್ ಯೂಸ್ ಮಾಡೋದಕ್ಕೆ, ಸ್ಪ್ರೇ ಮಾಡೋದಕ್ಕೆ. ಒಂದು 250-300 ml ಇರಬೇಕು ಅನ್ಸುತ್ತೆ. ಯೂಸರ್ ಮ್ಯಾನ್ಯುಯಲು. ಓಕೆ, ಏನೇನೋ ಸ್ವಲ್ಪ ಆಕ್ಸೆಸರೀಸ್ ಕೊಟ್ಟಿದ್ದಾರೆ, ಅಂದರೆ ಫಿಟ್ಟರು ಮತ್ತು ಇದು ಫಿಲ್ಟರ್ ಅನಿಸುತ್ತೆ. ಇನ್ಲೆಟ್ ಹೋಸ್ಗೆ ಫಿಟ್ಟರ್ ಅನಿಸುತ್ತೆ. ನೋಡೋಣ, ಆಮೇಲೆ ಚೆಕ್ ಮಾಡಿ ಫಿಟ್ ಮಾಡಿ ನೋಡೋಣ ಇನ್ಸ್ಟಾಲ್ ಮಾಡಬೇಕಾದ್ರೆ. ಇದು ಒಂದು ಪೈಪು, ಅಂದರೆ ವಾಷರ್ಗೆ ಫಿಟ್ ಮಾಡೋದಕ್ಕೆ. ಈಗ ನಮ್ಮ ಮೇನ್ ಪಾರ್ಟ್. ಸೊ ಇದೇನೆ ವೆಯ್ಟ್ ಇದೆ, ಒಂದು 5 kg ಮೇಲೆ ಇದೆ ವೆಯ್ಟ್. ಇದು ಗೊತ್ತಾಗ್ತಿದೆ 1800 ವ್ಯಾಟ್ದು. ಚೆನ್ನಾಗಿದೆ ಪ್ರಾಡಕ್ಟು, ವೆಯ್ಟ್ ಇದೆ, ಸ್ವಲ್ಪ ಕ್ವಾಲಿಟಿನೂ ಅನ್ನಿಸ್ತಿದೆ. ಆ್ಯಂಡ್ ಅಫ್ಕೋರ್ಸ್ ಸ್ವಲ್ಪ ಫೆಮಿಲಿಯರ್ ಪ್ರಾಡಕ್ಟ್ ಇದು, ಅಗಾರೋ ಹೈ ಪ್ರೆಷರ್ ವಾಷರ್ ಪ್ರಾಡಕ್ಟ್ ಇದು. ಸೊ ನೋಡೋಣ ಇನ್ಸ್ಟಾಲ್ ಮಾಡಿ ಹೇಗಿದೆ ಅಂತ. ಇದು ಇನ್ಲೆಟ್ ಪೈಪ್ ಅಂತ ಹೇಳ್ತಾರೆ. ಒನ್ ಎಂಡು ಡ್ರಮ್ಮು, ಬಕೆಟು ಅಥವಾ ಸಂಪು, ನೀವು ಎಲ್ಲಿಂದ ವಾಟ್ರ್ ಕೊಡ್ತಿದ್ದೀರೋ ಸೊ ಅಲ್ಲಿ ಒಂದು ಸೈಡಲ್ಲಿ ಬಿಡಬೇಕಾಗುತ್ತೆ, ಇನ್ನೊಂದು ಇಲ್ಲಿ ಫಿಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಕೆಲವು ಆಕ್ಸೆಸರೀಸ್ ಇದ್ದಾವೆ, ಅದನ್ನು ಫಿಟ್ ಮಾಡ್ಕೊಳ್ಳೋಣ. ಸೊ 1 ಎಂಡ್ರಲ್ಲಿ ಈ ಫಿಲ್ಟರ್ನ ಫಿಟ್ ಮಾಡ್ತೀನಿ. ಎಂಡ್ಗೆ ಇದನ್ನು ಈ ಮೋಟರ್ಗೆ ಫಿಟ್ ಮಾಡಬೇಕಾಗುತ್ತೆ.
ಸೊ ಆ ಮೋಟರ್ಗೆ ಫಿಟ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ನ ಆಕ್ಸೆಸರೀಸ್ ಫಿಟ್ ಮಾಡಬೇಕಾಗುತ್ತೆ ಪೈಪ್ಗೆ. ಓಕೆ, ಸೊ ಈಗ ಇನ್ಲೈಟ್ ಪೈಪ್ ಫಿಕ್ಸ್ ಆಗಿದೆ. ಸೊ ಇದನ್ನು ಬಕೆಟ್ ಮತ್ತು ನೀರು ಎಲ್ಲಿಂದ ಕೊಡ್ತಿರೋ ಅಲ್ಲಿ ಬಿಡ್ಬೋದು ಇದನ್ನು. ಆ್ಯಂಡ್ ಇದನ್ನು ಮೋಟ್ರಿಗೆ ಫಿಟ್ ಮಾಡಬೇಕಾಗುತ್ತೆ. ಎಲ್ಲಿ ಫಿಟ್ ಮಾಡೋದು ನೋಡೋಣ. ಈ ಒಂದು ಎಂಡನ್ನ ಎಲ್ಲಿ ಫಿಟ್ ಮಾಡಬೇಕಾಗುತ್ತೆ, ನೇಮ್ ಇದೆಯಲ್ಲ, ಇಲ್ಲೊಂದು ಸ್ಟ್ರಕ್ಚರ್ ಇದೆ, ನೋಡ್ಕೋಬೋದು ನೀವು. ಆ್ಯಂಡ್ ಇದು ನೋಡಿಸ್ತೀನಿ ನಿಮಿಷ. ಸೊ ಇಲ್ಲೊಂದು ಫಿಟ್ಟಿಂಗ್ ಬರುತ್ತೆ ಈ ಪೈಪ್ನ ಫಿಟ್ ಮಾಡೋದಕ್ಕೆ. ಸೊ ಫಸ್ಟ್ ಇದನ್ನು ಫಿಕ್ಸ್ ಮಾಡೋಣ. ಇಲ್ಲಿ ನೀವು ಇದನ್ನು ಒಂದ್ಸರಿ ಫಿಟ್ ಮಾಡ್ಕೊಂಡ್ರೆ ಸಾಕು ಅನಿಸುತ್ತೆ, ಪದೇ ಪದೇ ಫಿಟ್ಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಈಗ ಇದನ್ನ ಇಲ್ಲಿ ಫಿಟ್ ಮಾಡೋದು. ಈ ಥರ ಪುಷ್ ಮಾಡಿ ಹಿಂದಕ್ಕೆ ಬಿಟ್ಟರೆ ಲಾಕ್ ಆಗುತ್ತೆ. ಸೊ ಲಾಕ್ ಆಗಿದೆ ಈಗ. ಸೊ ಇನ್ಲೆಟ್ ಪೈಪ್ ಇದು ಔಟ್ಲೆಟ್ ಹೋಸ್ ಇದು. ಸೊ 2 ಎಂಡ್ ಇದೆ, ಸೇಮ್ ಟು ಸೇಮ್ ಇದೆ 2 ಎಂಡು ಅಷ್ಟೇ. ಒಂದು ಎಂಡು ಮೋಟರ್ಗೆ ಫಿಟ್ ಮಾಡಬೇಕಾಗುತ್ತೆ, ಇನ್ನೊಂದು ವಾಷರ್ ಗನ್ಗೆ ಫಿಟ್ ಮಾಡೋದು. ಬನ್ನಿ ಫಿಟ್ ಮಾಡೋಣ ಹೇಗಿದೆ. ಇದನ್ನ ಈ ರೀತಿ ಪ್ರೆಸ್ ಮಾಡಿ ಇದು ಲಾಕ್ ಮಾಡೋದು ಅಷ್ಟೇ. ಓಕೆ ಅಷ್ಟೇ. ಸೊ ವಾಷರ್ ಗನ್ನು ಈ ರೀತಿ ಬರುತ್ತೆ. ಆ್ಯಂಡ್ ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಬ್ರಾಸ್ ಐಟಮ್ ಕೊಟ್ಟಿದ್ದಾರೆ ಇಲ್ಲಿ ಪೈಪು. ಆ್ಯಂಡ್ ಇದು ಮುಂದೆ ನಾಝಲ್ಲು, ಅಂದರೆ ಎಷ್ಟು ಪ್ರೆಷರ್ ಬೇಕು ಅಂತ, ಸ್ಪ್ರಿಂಕಲ್ ಬೇಕು ಅಂತ, ಸ್ಪೀಡ್ ಬೇಕು ಅಂದರೆ ಫಿಟ್ ಮಾಡ್ಕೋಬೋದು. ಸೊ ಈ ಪ್ರಾಡಕ್ಟ್ನ ಇಲ್ಲಿ ನೀವು ಫಿಕ್ಸ್ ಮಾಡ್ಬೋದು. ಓಕೆ, ಈ ರೀತಿ ಬೇಸಿಕ್ಕಾಗಿ ಇದನ್ನು ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಎಕ್ಸ್ಟೆನ್ಷನ್ ಬೇಕಿದ್ರೆ, ಇನ್ನೂ ಉದ್ದ ಬೇಕು ಅಂತಂದರೆ, ಸೊ ಇದೊಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್. ಈ ಪ್ರಾಡಕ್ಟ್ ಇದೆಯಲ್ಲ, ಇದನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲಿ ನೀವು ಫಿಕ್ಸ್ ಮಾಡ್ಬೋದು. ಸೋಪ್ ಸ್ಪ್ರೇ ಮಾಡೋದಕ್ಕೆ, ಸೋಪ್ ವಾಟರ್ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಒಂದು 200-250 ml ಒಂದು ಬಾಟಲ್ ಕೊಟ್ಟಿದ್ದಾರೆ. ಇದನ್ನು ಫಿಕ್ಸ್ ಮಾಡಿ ಈ ರೀತಿ ಸ್ಪ್ರೇ ಮಾಡ್ಬೋದು. ಇನ್ನೊಂದು ಎಂಡು ಔಟ್ಲೆಟ್ ಹೋಸ್ ಇದೆಯಲ್ಲ, ಒಂದು ಎಂಡು ಮೋಟರ್ಗೆ ಫಿಟ್ ಮಾಡಿದ್ದೀವಿ. ಇನ್ನೊಂದು ಎಂಡ್ ಬಂದು ಸೊ ಇಲ್ಲಿ ಸ್ಪ್ರೇ ಗನ್ಗೆ ಫಿಟ್ ಮಾಡಬೇಕಾಗುತ್ತೆ. ಬಟ್ಲು ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ವಲ್ಲ, ಅದರಿಂದ ಸೊ ಏರ್ ಔಟ್ ಆಗಲಿ ಅಂತ ಅಂದ್ಬಿಟ್ಟು ವಾಟರ್ ನಾವು ಮ್ಯಾನ್ಯುವಲ್ ಆಗಿ ಹೋಸ್ಗೆ ಫಿಲ್ ಮಾಡಿ ಫಸ್ಟ್ ರನ್ ಮಾಡಿ ನೋಡೋಣ ಏರ್ ಔಟ್ ಆಗಲಿ. ಸೊ ಆದಮೇಲೆ ನಾವು ಪೈಪ್ ಹೋಸ್ ಫಿಕ್ಸ್ ಮಾಡಿ ವಾಷಿಂಗ್ ಹೇಗಿರುತ್ತೆ ಅಂತ ನೋಡೋಣ ಪ್ರೆಷರ್. ಸ್ವಿಚ್ ಇದೆ, ಆನ್ ಮಾಡಿ ನೋಡೋಣ. ಎಲ್ಲ ಬರ್ತಿದೆ. ಓಕೆ, ಏರೆಲ್ಲ ಔಟ್ ಆಗಿದೆ. ಸೊ ಈ ಎಣ್ಣೆ ನಾನು ಬಕೆಟಲ್ಲಿ ಹಾಕ್ತಿದ್ದೀನಿ. ಅಂದರೆ ನಿಮಗೆ ನೋಡ್ಸೋದಕ್ಕೆ ಈವನ್ ನೀವು ಸಂಪಲ್ಲಿ ಅಥವಾ ಡ್ರಮ್ಮಲ್ಲಿ ನಿಮಗೆ ಏನು ಅನುಕೂಲ ಇದೆಯೋ ಅದರಲ್ಲಿ ಬಿಡ್ಬೋದು. ಅಂದರೆ ವಾಟರ್ ಸೋರ್ಸ್ ಎಲ್ಲಿಂದ ಬರಬೇಕು ಅಂತ, ಸಿಂಟ್ಯಾಕ್ಸ್ ಅಥವಾ ವಾಟೆವರ್. ಸೊ ನಾನು ಈ ಬಕೆಟಲ್ಲಿ ಬಿಡ್ತಿದ್ದೀನಿ ನೋಡ್ಸೋದಕ್ಕೆ. ಸೊ ನೋಡಿ, ಪ್ರೆಷರ್ ಮಾತ್ರ ಸೂಪರ್ ಆಗಿದೆ. ಸಖತ್ ಪ್ರೆಷರಲ್ಲಿ ಬರ್ತಿದೆ, ನೋಡ್ತಿರ್ಬೋದು ನೀವು. ಮತ್ತು ನಾಜಲ್ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಸ್ಪೀಡ್ ಯಾವ ಥರ ಸ್ಪ್ರಿಂಕಲ್ ಬೇಕೋ ಸಖತ್ತು ಪ್ರೆಷರಲ್ಲಿ ಬರುತ್ತೆ. ಅಫ್ಕೋರ್ಸ್ 1800 ವ್ಯಾಟ್ಸು. ತುಂಬ ಖುಷಿಯಾಗಿದೆ. ನನ್ನ ಪ್ರಾಡಕ್ಟ್ ತೊಗೊಂಡಿದ್ದಕ್ಕೂ ವೆರಿ ವರ್ತ್ ಅನಿಸುತ್ತೆ. ಅಮೆಝಾನಲ್ಲಿ 4500 ₹4,500 ಅಮೆಝಾನಲ್ಲಿ ಪ್ರೈಸ್ ಇದೆ.
ಆ್ಯಂಡ್ ವರ್ತ್ ಅನಿಸುತ್ತೆ. 4500 ರೂಪಾಯಿ. ಅಫ್ಕೋರ್ಸ್ ನೀವು ಒಂದು ಅಟ್ಲೀಸ್ಟ್ ಒಂದು 5-6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ ಇನ್ನು ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಲಾಂಗ್ ಪೀರಿಯಡಾಗಿ ಯೂಸ್ ಮಾಡ್ಬೋದು ಅನಿಸುತ್ತೆ. ಆ್ಯಂಡ್ ಪ್ರಾಡಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ವಿತೌಟ್ ಎಕ್ಸ್ಟೆಂಡರೇ ಅಷ್ಟು ಪ್ರೆಷರ್ ಇತ್ತು. ಸೊ ಈಗ ಎಕ್ಸ್ಟೆಂಡರ್ ಹಾಕಿ ನೋಡೋಣ ಎಷ್ಟು ಪ್ರೆಷರ್ ಬರ್ಬೋದು. ಸೊ ಈ ರೀತಿ ಫಿಟ್ ಮಾಡಬೇಕಾಗುತ್ತೆ. ಎಕ್ಸ್ಟೆಂಡರ್ ಹಾಕಿರೋದ್ರಿಂದ ಇನ್ನೂ ಸಖತ್ತು ಪ್ರೆಷರ್ ಇದೆ, ನೋಡ್ತಿರ್ಬೋದು ನೀವು. ನೋಡಿ, ವಾಪಸ್ ಮತ್ತೆ ಹಾಗೆ ನೀವು ನಾಜಲ್ ಫಿಟ್ ಮಾಡ್ಕೋಬೋದು. ಇನ್ನೂ ಪ್ರೆಷರಲ್ಲಿ ಬರುತ್ತೆ ನೋಡಿ. ಸೋಪ್ ವಾಟರ್ ಫಿಲ್ ಮಾಡಿದ್ದೀನಿ. ಸ್ಪ್ರೇ ಮಾಡಿ ನೋಡೋಣ ಅದೇ ಹೇಗಿರುತ್ತೆ ಅಂತ. ಓಕೆ, ಇದು ಸೋಪ್, ಇದು ವಾಟರ್ ಬಾಟಲು ಇಲ್ಲಿ ನಾಜಲಲ್ಲಿ ಫಿಟ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ನೀವು ಈ ಥರ ಯೂಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಇಲ್ಲಿ ಮೇಲೆ ಇದೆಯಲ್ಲ ಇದು ಲಾಕ್ ಆಗುತ್ತೆ ಅಷ್ಟೇ. ಯಾವ ರೀತಿ ಬೇಕೋ ಆ ರೀತಿ ತಲೆ ಈಗ ಬರೀ ಬೈಕು ಕಾರ್ ವಾಶ್ ಅಂತಲೇ ಅಲ್ಲ, ಈಗ ಫ್ಲೋರ್ ನೋಡಿ, ಫ್ಲೋರ್ ಇಷ್ಟು ಗಲೀಜಾಗಿದೆಯಲ್ಲ, ಫ್ಲೋರ್ ವಾಶ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೀಟಾಗಿ ಹೊರಟೋಗುತ್ತೆ ಏನೇ ಕೊಳೆ ಇತ್ತು. ಕ್ಲೀನಾಗಿ ಫುಲ್ ಕ್ಲೀನಾಗಿ ವಾಶ್ ಆಗುತ್ತೆ. ಫ್ಲೋರೆಲ್ಲ ಕ್ಲೀನ್ ಮಾಡ್ಕೋಬೋದು. ಮನೆ ಮುಂದೆ ಈ ಥರ ಏನಾದರೂ ಗಲೀಜಾಗಿರೋದು, ಇನ್ಫ್ಯಾಕ್ಟ್ ಗೋಡೆಗಳಿಗೂ ಅಷ್ಟೇ. ಸೊ ಹೌಸ್ ಹೋಲ್ಡ್ಗೆ ತುಂಬಾ ವೆರಿ ಯೂಸ್ಫುಲ್ಲು. ಕಾರ್ ವಾಶ್ ಮಾಡೋಕ್ಕೆ, ಬೈಕು, ಈ ಥರ ಫ್ಲೋರ್ ಮನೆ ಹತ್ರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೋಡಿ. ನೋಡಿದ್ರಲ್ಲ ಹೇಗಿತ್ತು ಪ್ರಾಡಕ್ಟು. ಅಗಾರೋ ಪ್ರೆಷರ್ ವಾಟರ್. ಸೊ ನೋಡಿದ್ರಲ್ಲ ಹೇಗಿತ್ತು ಪ್ರಾಡಕ್ಟ್. ಹೆಸರು ಅಗಾರೋ ಪ್ರೆಷರ್ ವಾಷರ್. ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ. ಪ್ರಾಡಕ್ಟ್ ಹೆಸರು ಅಗಾರೋ ಪ್ರೆಷರ್ ವಾಟರ್ ವಾಷರ್. ಸೊ ನೋಡಿದ್ರಲ್ಲ ಹೇಗಿತ್ತು ಪ್ರಾಡಕ್ಟು ಅಂತ. ಪ್ರಾಡಕ್ಟ್ ಹೆಸರು ಅಗಾರೋ ವಾಟರ್ ಪ್ರೆಷರ್ ವಾಷರು. ತುಂಬ ವೆರಿ ವರ್ತ್ ಅನಿಸುತ್ತೆ. 4500, 4500 ರೂಪಾಯಿ ಅಮೆಝಾನಲ್ಲಿ. ಆದಷ್ಟು ಬೇಗ ಆರ್ಡ್ರ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ನೀವು ಎವ್ರಿ ಟೈಮ್ ಹೋಗಲಿಲ್ಲ ಅಂತಂದರೂ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಆಗ ನೀವು ಸೆಲ್ಫ್ ವಾಶ್ ಮಾಡ್ಕೋಬೋದು. ಸೊ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡಿದ್ದಕ್ಕೆ ಇದು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಯೂಸ್ಫುಲ್ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಈ ಪ್ರಾಡಕ್ಟ್ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇರೋರು. ಸೊ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್ಡ್.